ವೀಕ್ಷಕರೇ, ಇತಿಹಾಸದ ಪುಟಗಳು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಿಮಗೆ ಎಷ್ಟೇ ಇಷ್ಟವಿದ್ದರೂ ಈ 5 ಸಮಸ್ಯೆ ಇರುವವರು ಬಾಳೆಹಣ್ಣನ್ನು ತಿನ್ನೋ ಹಾಗಿಲ್ಲ. ಅದಕ್ಕೆ ಕಾರಣ ಏನೆಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಬಾಳೆಹಣ್ಣು ನಮ್ಮ ದೈನಂದಿನ ಜೀವನದಲ್ಲಿ ತುಂಬ ಸಾಮಾನ್ಯ ಹಣ್ಣು. ಸಸ್ತವಾದದ್ದು, ಎಲ್ಲೆಡೆ ಕೂಡ ಸಿಗುವುದು. ವಿಟಮಿನ್ B6, ಫೈಬರ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮುಂತಾದ ಪೋಷಕಾಂಶಗಳಿಂದ ತುಂಬಿರುವುದು ಹೌದು. ಈ ಬಾಳೆಹಣ್ಣಿಗೆ ಯಾವುದೇ ಸೀಸನ್ ಕೂಡ ಇಲ್ಲ, ಎಲ್ಲ ಕಾಲದಲ್ಲೂ ಇದು ಸಿಗುತ್ತದೆ. ಬಾಳೆಹಣ್ಣು ಶಕ್ತಿಗಾಗಿ, ಜೀರ್ಣಕ್ರಿಯೆಗಾಗಿ ಒಳ್ಳೆಯದು ಎಂದು ಎಲ್ಲರೂ ಹೇಳುತ್ತೇವೆ. ಆದರೆ ಎಲ್ಲರಿಗೂ ಬಾಳೆಹಣ್ಣು ಸೂಕ್ತವಾಗುವುದಿಲ್ಲ. ಕೆಲವರಿಗೆ ಇದು ಔಷಧ ಆಗಿದ್ದರೆ ಇನ್ನು ಕೆಲವರಿಗೆ ವಿಷ ಆಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ತಿಳಿದುಕೊಂಡು ಎಷ್ಟು ಮತ್ತು ಯಾವಾಗ ತಿನ್ನಬೇಕು ಎಂಬುದನ್ನು ತಿಳಿದುಕೊಳ್ಳೋದು ಮುಖ್ಯವಾಗುತ್ತೆ. ಬೊಜ್ಜು ಅಥವಾ ಅತಿಯಾದ ತೂಕ ಇರುವವರು ಎಚ್ಚರಿಕೆ ವಹಿಸಬೇಕು. ಬಾಳೆಹಣ್ಣಿನಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ನೈಸರ್ಗಿಕ ಸಕ್ಕರೆ ಪ್ರಮಾಣ ಹೆಚ್ಚು. ಇದರಿಂದ ಕ್ಯಾಲೋರಿ ಹೆಚ್ಚಾಗಿ ತೂಕ ಇಳಿಸಿಕೊಳ್ಳುವ ಪ್ರಯತ್ನಕ್ಕೆ ಅಡ್ಡಿಯಾಗಬಹುದು. ವಿಶೇಷವಾಗಿ ದೈಹಿಕ ಚಟುವಟಿಕೆ ಕಡಿಮೆ ಇದ್ದರೆ ಈ ಸಕ್ಕರೆ ದೇಹದಲ್ಲಿ ಕೊಬ್ಬಾಗಿ ಜಮಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಮಧ್ಯಾಹ್ನದ ನಂತರ, ವಿಶೇಷವಾಗಿ ರಾತ್ರಿ ಬಾಳೆಹಣ್ಣು ತಿನ್ನುವುದು ಬೊಜ್ಜು ಇರುವವರಿಗೆ ಸೂಕ್ತವಲ್ಲ. ಹಾಗೆ ಮೂತ್ರಪಿಂಡದ ಸಮಸ್ಯೆ ಇರುವವರು ಇನ್ನಷ್ಟು ಜಾಗರೂಕರಾಗಿರಬೇಕು. ಕಿಡ್ನಿ ವೈಫಲ್ಯ ಅಥವಾ ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ ಇದ್ದರೆ ಪೊಟ್ಯಾಷಿಯಂ ಅಧಿಕವಾಗಿರುವ ಆಹಾರಗಳನ್ನು ವೈದ್ಯರು ತಪ್ಪಿಸಲು ಹೇಳುತ್ತಾರೆ. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಬಹಳ ಜಾಸ್ತಿ. ಆರೋಗ್ಯವಂತ ಕಿಡ್ನಿಗಳು ಇದನ್ನು ಹೊರಹಾಕಬಹುದು. ಆದರೆ ಕಿಡ್ನಿ ಸಮಸ್ಯೆ ಇರುವವರ ದೇಹದಲ್ಲಿ ಇದು ಸಂಗ್ರಹವಾಗಿ ಹೃದಯದ ಮೇಲೆ ಒತ್ತಡ ಹೆಚ್ಚಿಸಬಹುದು. ಹೀಗಾಗಿ ಇಂತಹ ರೋಗಿಗಳು ವೈದ್ಯರ ಸಲಹೆ ಇಲ್ಲದೆ ಬಾಳೆಹಣ್ಣು ತಿನ್ನಬಾರದು. ಹಾಗೆ ವೀಕ್ಷಕರೇ, ಶೀತ, ಕೆಮ್ಮು, ಕಫ, ಸೈನಸ್ ಅಥವಾ ಉಸಿರಾಟದ ಸಮಸ್ಯೆ ಇರುವವರಿಗೆ ಕೂಡ ಬಾಳೆಹಣ್ಣು ಕೆಲವೊಮ್ಮೆ ತೊಂದರೆ ಮಾಡಬಹುದು. ಆಯುರ್ವೇದದ ಪ್ರಕಾರ ಬಾಳೆಹಣ್ಣು ತಂಪು ಸ್ವಭಾವದ ಹಣ್ಣು. ದೇಹದಲ್ಲಿ ಕಫವನ್ನು ಹೆಚ್ಚಿಸುವ ಗುಣ ಹೊಂದಿದೆ. ಈಗಾಗಲೇ ನೆಗಡಿ, ಕೆಮ್ಮು ಇದ್ದಾಗ ಬಾಳೆಹಣ್ಣು ಸೇವಿಸಿದರೆ ಕಫ ಗಟ್ಟಿಯಾಗಿ ಗಂಟಲಿನ ಉರಿಯೂ ಹೆಚ್ಚಾಗಿ ಲಕ್ಷಣಗಳು ತೀವ್ರವಾಗಬಹುದು. ವಿಶೇಷವಾಗಿ ರಾತ್ರಿ ಬಾಳೆಹಣ್ಣು ತಿನ್ನುವುದರಿಂದ ಸಮಸ್ಯೆ ಹೆಚ್ಚು ಕಾಣಿಸಿಕೊಳ್ಳಬಹುದು. ಅದರಲ್ಲೂ ಅಸ್ತಮಾ ರೋಗಿಗಳಿಗೆ ಇದು ಉಸಿರಾಟದ ತೊಂದರೆಯನ್ನು ಉಲ್ಬಣಗೊಳಿಸಬಹುದು. ಹಾಗೆ ಮಧುಮೇಹ ಇರುವವರಿಗೆ ಬಾಳೆಹಣ್ಣು ಇನ್ನೊಂದು ಚಿಂತೆ. ತುಂಬ ಮಾಗಿದ ಬಾಳೆಹಣ್ಣುಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೆಚ್ಚು ಹೊಂದಿರುತ್ತದೆ. ಆದರೆ ರಕ್ತದಲ್ಲಿನ ಸಕ್ಕರೆಯನ್ನು ಬೇಗನೆ ಹೆಚ್ಚಿಸುತ್ತದೆ. ಒಂದು ಮಧ್ಯಮ ಗಾತ್ರದ ಬಾಳೆಹಣ್ಣು ಕೂಡ ಸಾಕಷ್ಟು ಕಾರ್ಬೋಹೈಡ್ರೇಟ್ ಹೊಂದಿದೆ. ಮಧುಮೇಹ ನಿಯಂತ್ರಣದಲ್ಲಿ ಇಲ್ಲದವರು ಇದನ್ನು ಹೆಚ್ಚು ತಿಂದರೆ ರಕ್ತ ಸಕ್ಕರೆ ತ್ವರಿತವಾಗಿ ಏರಬಹುದು. ಆದ್ದರಿಂದ ಇಂಥವರು ವೈದ್ಯರ ಅಥವಾ ಡಯಟಿಷಿಯನ್ ಸಲಹೆಯಂತೆ ಪ್ರಮಾಣವನ್ನು ತುಂಬ ಕಟ್ಟಿ ಹಾಕಿಕೊಳ್ಳಬೇಕು. ಕೆಲವರಿಗೆ ಬಾಳೆಹಣ್ಣಿಗೆ ಅಲರ್ಜಿಯೂ ಇರಬಹುದು. ತಿಂದ ತಕ್ಷಣ ಚರ್ಮದ ಮೇಲೆ ಕೆಂಪುದದ್ದು, ತುರಿಕೆ, ಊತ, ವಾಕರಿಕೆ ಅಥವಾ ಉಸಿರಾಟದ ತೊಂದರೆ ಕಂಡುಬಂದರೆ ಅದು ಬಾಳೆಹಣ್ಣು ಅಲರ್ಜಿಯ ಲಕ್ಷಣವಾಗಿರಬಹುದು. ಇಂತಹ ಸಂವೇದನಾಶೀಲ ವ್ಯಕ್ತಿಗಳು ಬಾಳೆಹಣ್ಣನ್ನು ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುವುದು ಕೂಡ ಸುರಕ್ಷಿತ. ಹಾಗೆ ಬಾಳೆಹಣ್ಣು ಸೇವಿಸುವ ಸರಿಯಾದ ವಿಧಾನವು ಮುಖ್ಯ. ಯಾವುದೇ ಆಹಾರ ಸೇವಿಸುವಾಗ ಸಮಯ ಮತ್ತು ಪ್ರಮಾಣ ಎರಡೂ ಸರಿಯಾಗಿ ಇರಬೇಕು. ಬೆಳಗ್ಗೆ ಅಥವಾ ಮಧ್ಯಾಹ್ನ ಬಾಳೆಹಣ್ಣು ತಿನ್ನುವುದು ಸೂಕ್ತ. ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದನ್ನು ತಪ್ಪಿಸುವುದು ಒಳಿತು. ಏಕೆಂದರೆ ಇದರಲ್ಲಿರುವ ಮೆಗ್ನೀಷಿಯಂ ರಕ್ತದ ಖನಿಜ ಸಮತೋಲನಕ್ಕೆ ಅಡ್ಡಿಯಾಗಬಹುದು. ಉಪಹಾರ ಅಥವಾ ಊಟದ ನಂತರ 1 ಬಾಳೆಹಣ್ಣು ತಿನ್ನುವುದು ಸೂಕ್ತ. ಆರೋಗ್ಯವಂತರಾದವರು ದಿನಕ್ಕೆ 1 ಅಥವಾ 2 ಬಾಳೆಹಣ್ಣಿಗಿಂತ ಹೆಚ್ಚು ತಿನ್ನಬಾರದು. ಹೀಗೆ ನಿಮ್ಮ ದೇಹದ ಸ್ಥಿತಿಯನ್ನು ಅರಿತು ಮಿತ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಬಾಳೆಹಣ್ಣು ಸೇವಿಸಿದರೆ ಅದು ನಿಜವಾದ ಪೋಷಕ ಹಣ್ಣಾಗಿ ಉಳಿಯುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಒಂದು ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.